ನಮಸ್ಕಾರ. ಮಹಾಂತೇಶ್ ಗೌಳಿ, ಗುಲ್ಬರ್ಗ. 8 ದಿವಸದ ಹಿಂದುಗಡೆ ಈ ಶೇಂಗಾದ ಪ್ಲಾಟಿಂದು ವಿಡಿಯೋ ಮಾಡಿದ್ದೀವಿ ನಾವು. ನೋಡ್ಬೋದು ಅದು ಶೇಂಗಾದ ಪ್ಲಾಟ. ಈಗ ಅದೇ ಶೇಂಗಾದ ಪ್ಲಾಟ್ದೊಳಗೆ ಮೆಣಸಿನ್ಕಾಯಿ ಹಚ್ಕೋತ ಹೊಂಟ್ಯದ ಕಂಪ್ಲೀಟಾಗಿ ನೋಡ್ಬೋದು. ಇಲ್ಲಿ ಅದರವರು ರೈತರು ಮಲ್ಲಿನಾಥ ಟೆಂಗ್ಳೆ ಅಂತೇಳಿ. ಸೊ ಈ ರೀತಿ ಪ್ಲಾಟ್ಗಳು ರೆಡಿ ಆಗಿದ್ದು ಅದಾವ. ಈಗ ಸ್ಟಾರ್ಟ್ ಆಗ್ಯದ ರೀ. ನಾ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್ ನಮಸ್ಕಾರ. ನಮಸ್ಕಾರ ರೀ. ಹಾಂ, ಈಗ ಏನು ಮೆಣಸಿನಾಗಿ ಸ್ಟಾರ್ಟ್ ಮಾಡಿದ್ರಿ ಮತ್ತೆ? ಚಾಲು ನೋಡ್ರಿ. ಹಾಂ ಹಾಂ ಎಷ್ಟು ಹಾಕ್ಲಾಗತ್ತೆ ರೀ ಮೆಣಸಿನಾಗಿ? ಇದು 1 ಎಕರೆ ಇದ್ದದ ರೀ, 1 ಎಕರೆ ಪ್ಲಾಟ್. ಹಾಂ, ಹಿಂಗೆ ಹಾಕಿ ಮತ್ತೆ ಒಂದು 2 ತಿಂಗಳ ಅಬಾವ್ ಆಯ್ತು. ಇಲ್ಲ ಈಗ ಮೆಣಸಿಂದು ಅಗಿ ಹಂಗೆ ತಯಾರು ಮಾಡ್ಕೊಂಡ್ರಿ? ಅಗಿ ನಾವು ಪಾಕೆಟ್ ಬೀಜ ತಗೊಂಬಂದ್ವಿ. ಬೀಜ ತಗೊಂಬಂದು ನಾಟಿ ಮಾಡಿ ರೆಡಿ ಮಾಡ್ಕೊಂಡ್ವಿ. ಎಷ್ಟು ತಿಂಗಳು ಟೈಮ್ ತೋತು ಅಗಿ ಮಾಡ್ಕೊಳಕ್ಕೆ? ಅಂದ್ರೆ ಮಿನಿಮಮ್ 1.5 ತಿಂಗಳು. ಈಗ ಮಲ್ನಾಥ್ ಸರ, ನಾವೊಂದು ಕೇಳುವಂಥದ್ದು, ಸಾಮಾನ್ಯವಾಗಿ ಅಗಿಗಳು ತಂದು ಹಾಕೋದು ಬೆಟ್ರು, ಅಗಿ ಮಾಡಿ ನಾವು ನಮ್ಮಷ್ಟಕ್ಕೆ ನಾವೇ ಮಾಡೋದು? ನಮ್ಮ ಹೊಲದಾಗ ನಾವು ಅಗಿ ಮಾಡಿ ತಂದು ಹಾಕಿದ್ದು ಬೆಟರ್. ಯಾಕಂದ್ರೆ ನರ್ಸರಿ ಒಳಗೆ ಐಸಿದಾಗ ಬೆಳೆಸಿವು. ನಮ್ಮಲ್ಲಿ ಬಂದು ಸೆಟ್ ಆಗ್ಬೇಕಾದ್ರೆ ಒಂದು ತಿಂಗಳು 1.5 ತಿಂಗಳು ಅಡ್ಜಸ್ಟ್ಮೆಂಟ್ ಆಗಲ್ಲ, ವಾತಾವರಣ ಪ್ರಾಬ್ಲಮ್ ಆಗ್ತಾವ. ಬಟ್ ನಮ್ಮ ಹೊಲದಾಗ ನಾವು ಹಾಕಿವಿ ಅಂದ್ರೆ ನಮ್ಮ ಅಡ್ಜಸ್ಟ್ಮೆಂಟ್ ಬಗ್ಗೆ ಬೆಳೆದಿರ್ತಾವೆ. ಹಿಂಗಾಗಿ ಸೆಟಲ್ ತಡನೆ ಎತ್ತಲ್ಲ, ಟೈಮ್ ಹಿಡಿತು. ಅಂದ್ರೆ ನಮ್ಮ ವೆದರ್ಕ, ನಮ್ಮ ಭೂಮಿಗೆ ಅದು ನಾವು ವೆದರ್ದಾಗ ಬೆಳೆದಿರ್ತದ, ವೆದರ್ಗೆ ಸೆಟ್ ಆಗ್ಬಿಡುತ್ತೆ. ನಮ್ಮ ಭೂಮಿಗೂ ಸೆಟ್ ಆಗಿರುತ್ತೆ. ಹಾಂ. ಈಗ ಇದು ಟೋಟಲ್ ಎಷ್ಟು ಅವ್ರ ಅಗಿ? ಇವು ನೋಡ್ರಿ ಒಂದು 18,000 ಆಗಿ ಆತಾವ. 18,000 ಅಗಿ? 18,000 ಆಗಿ. ಒಂದು 17,000 ಮಿನಿಮಮ್ 1 ಎಕರೆ. ಈಗ ಮೆಣಸಿನ ಅಗಿ ಹಚ್ಚಬೇಕಾದ್ರೆ ಎಷ್ಟು ಫೀಟ್ ಗ್ಯಾಪ್ ಕೊಡ್ತೀರಿ ಗಿಡದಿಂದ ಗಿಡಕ್ಕೆ? ಹಿಂಗ 3.5. ಆಮೇಲೆ ಈಗ 1.5 ಫುಟ್ ಹಿಂಗ. 1.5 ಫೀಟ್ ಹಿಂಗ 3.5 4 ಆದ್ರೆ ನಡೀತದ. ಒಂದು ಗಿಡದಿಂದ ಒಂದು ಗಿಡಕ್ಕೆ 1.5. 4 ಫೀಟ್ ಸಾಲ? 4 ಫೀಟ್ ಸಾಲ. 4 ಫೀಟ್ ಸಾಲ, ಗಿಡದಿಂದ ಗಿಡಕ್ಕೆ 1.5ದಿಂದ 2 ಫೀಟ್. 1.5 2 ಫೀಟ್ ಮಿನಿಮಮ್. ಇದಕ್ಕೆ ಈಗೇನು ಗೊಬ್ಬರ ಗಿಬ್ರ ಏನಾರ ಕಟ್ಕೊಳಗತ್ತೀರಿ? ಈಗ ಏನು ಕಟ್ಲಾಗತ್ತಿಲ್ಲ, ಎಂಟಿ ಮಾಡ್ಲಾಗತ್ತೀರಿ? ಎಂಟಿ. ಇದು ಗ್ರೋತ್ ಪ್ರಮಾಣ ಇವಾಗಿನ ಮುಂದೆ ಸ್ಟಾರ್ಟ್. ಇದು ಬೀಜ ಯಾವ್ದ್ರಿ? ಇದು ಇದ್ರ ನೋಡ್ರಿ, ನಮ್ದು ಅರಣಿಮ ಅಂತೇಳಿ. ಅರಣಿಮ ಸಿಮೆನ್ಸ್ ಅಂತಾರ. ಸಿಮೆನ್ಸ್ ಕಂಪ್ನಿದು. ಸಿಮೆನ್ಸ್ ಕಂಪ್ನಿದು ಅರಣಿಮ. ಏನು ಹಸಿ ಮೆಣಸಿನ್ಕಾಯಿ ಏನೋ? ಹಸಿ ಅಂತೂ ಬರಲಿದ್ದು, ಜಾಸ್ತಿ ಕೆಂಪು ಆದ ಬಳಿಕ ಮಾರೋದು. ಕೆಂಪು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಅಲ್ಲಿದ್ದು. ಬಟ್ ಹಸಿ ಯೂಸ್ ಆಗಲ್ಲ, ಆತ ಹಸಿಕಾಯಿ. ಬಟ್ ಅಂದ್ರೆ ಒಣ ಮೆಣಸಿನ್ಕಾಯಿ. ಇದು ಒಣ ಮೆಣಸಿನ್ಕಾಯಿ ಅಂದ್ರೆ ಬ್ಯಾಡಗಿ ಸಿಸ್ಟಮ್. ಬ್ಯಾಡಗಿ ಅಂದ್ರೆ ಬ್ಯಾಡಗಿ ಅಂತೂ ಅಲ್ಲ, ಬ್ಯಾಡಗಿ ಸಿಸ್ಟಮ್. ಅಂದ್ರೆ ಇದ್ರದ್ದು ತೇಜ, ರೋಗ, ಮೇಂಟೆನೆನ್ಸ್ ರೋಗ ಎಲ್ಲ ಮಾಡ್ಕೊಂತ ಬರ್ಬೇಕು. ಈಗ ಅಂದ್ರೆ ಈಗ ಇದಕ್ಕೇನು ಜಾಸ್ತಿ ರೋಗ ಬರಗೊಡ್ತದೋ ಏನು ಬರಗೊಡಲ್ರಿ? ಈ ತಳಿ ಸ್ಪೆಷಲಿ ಸ್ವಲ್ಪ ಕಡಿಮೆ ಈ ತಳಿಗೆ. ಮಿನಿಮಮ್ ಕಡಿಮೆ ಅಂತೂ ಜಾಸ್ತಿ ಇರ್ತದ. ನಾವು દર ವರ್ಷ ಬ್ಯಾಡಿಗೆ ಮಾಡ್ತೀವಿ. 2 ವರ್ಷ ಆಯ್ತು ಜಾಸ್ತಿ ರೇಟ್ ಇಲ್ಲ ಅಂತೇಳಿ ಮಾಡೋದ್ ಬಿಟ್ಟಿವಿ. ಸಾರಿ, ದರ್ ವರ್ಷ 2 ಎಕರೆ 3 ಎಕರೆ ಬ್ಯಾಡಿಗೆ ಇರ್ತಿತ್ತು. ಇದೇ ಒಂದ್ಸಾರಿ ಬ್ಯಾಡ ಅಂತೇಳಿ ಅಷ್ಟೇ 1 ಎಕರೆ ಮಾಡ್ಲಾಗ್ತೀವಿ. ನೀವೇ ಮಾಡ್ಕೊಳಗತ್ತೀರಿ? ಅಂದ್ರೆ ಅಷ್ಟು ಮನಿದೆ ಎಲ್ಲ ತೇರಿ, ನಾವು ಎಲ್ಲಿ ಹೊರಗಿನಕ್ಕೆ ಏನು ಆಸ್ಪದ ಇಲ್ಲ. ಚಲೋ ಅನಿಸ್ತದ, ಗುಡ್. ಈಗ ಇದ್ರದ್ದು ಮೇಂಟೆನೆನ್ಸ್ ಹೆಂಗೆ ಮಾಡ್ಕೋಬೇಕಲ್ಲಾಗತ್ತೀರಿ ಮುಂದೆ ಏನಂದ್ರೆ ನಮ್ಮ ಮೋದಿಕೇರ್ದು ಪ್ರಾಡಕ್ಟ್ಗಳು ಅವ ಅಂತೂ ಎಲ್ಲ ಆಕ್ಟಿವ್ ಅವು ಇವು. ಆಮೇಲೆ ಯಾವ ಹತ್ತಿರ್ತಾವ ಟ್ರಿಪ್ಸಿ ಅಂಥವು ಎಕ್ಸ್ಟ್ರಾ ರೋಗ ಏನಾರ ಇತ್ತಪ್ಪ ಅಂದ್ರೆ ತಂದು ನಾವು ಮಾಡ್ಬೋದು. ಮೇಂಟೆನೆನ್ಸ್ ಮಾತ್ರ ಮೋದಿಕೇರೆ. ಗ್ರೋತ್ ಪ್ರಮೋಟರ್ ಅಂತೂ ಅದೇ ಅದು ಜಾಸ್ತಿ. ಗ್ರೋತ್ ಪ್ರಮೋಟರ್. ಅಂಡ್ ಅದಕ್ಕೆ ಯೂಸ್ ಮಾಡ್ಕೊಂತ ಏನೋ ಟ್ರಿಪ್ಸಿನ ಬಗ್ಗೆ ಯಾವುದೋ ಜಾಸ್ತಿ ತಗೋಬಹುದು ಎಲ್ಲಿದಾದ್ರು. ಗುಡ್. ಸೊ ಶೇಂಗಾದು ಎಲ್ಲ ಚಲೋ ಬಂದದ್ರಿ? ಈಗ ಇದು ಶೇಂಗಾ ಅಂತೂ ಏಕ್ದಮ್ ಸೂಪರ್ ಅವರೆಲ್ಲ ಸರ್. ಇದು ನಿಂತು ನೋಡಪ್ಲೇನೆ ಅದ ಶೇಂಗಾನೇ. ಮೈಂಡ್ ಬ್ಲೋವಿಂಗ್ ಇದು, ಈ ಶೇಂಗಾ ಪಡ ನೋಡ್ಬೇಕಾದ್ರೆ. ಸೊ ಮಾಡಿದ್ರೆ ಒಳ್ಳೇದು. ಎಲ್ಲ ಒಂದಿಷ್ಟು ನಡೆದಾವ, ಈಗ ಅಗಿಗಳು ಹಚ್ಚೋದು ನಡೆದದ. ಹಂಗೆ ಈ ಕಡೆ ಎಲ್ಲ ಆಗ್ಯಾವ. ಈಗ ಇನ್ನೊಂದು ಸ್ವಲ್ಪ ಅದ, ಇನ್ನೂ ಒಂದಿಷ್ಟು ಮಡಿಗಳು ಅದಾವ. ಸೊ ನೀವು ಮೆಣಸಿನ ಪೀಕ್ ಯಾರಾದ್ರೂ ಮಾಡೋರಿದ್ರೆ ನಿಮ್ಮ ಒಪಿನಿಯನ್, ಅಂದ್ರೆ ಮೋದಿಕೇರು ಅಷ್ಟೇ ಅಂತಲ್ಲ, ನಿಮ್ಮ ಓನ್ಲಿ ಓನ್ ಜಡ್ಜ್. ಮಾಡಿದ್ರೆ ಮೇಂಟೆನೆನ್ಸ್ ಮಾಡೋದು ಚಲೋ ಅದ. ಬಟ್ ಈಗ 2 ವರ್ಷ ಆಯ್ತು ರೇಟ್ ಸಿಗ್ತಾ ಇಲ್ಲ. ರೈತರಿಗೆ ಲಾಸ್ ಅದ ಪೂರ ಇದು.
ಯಾಕಂದ್ರೆ ಅತಿ ಜಾಸ್ತಿ ಆಗ್ಬಿಟ್ಟದ ಪೂರಾ. ಹ್ಞೂ ಹಿಂಗಾಗಿ ಯಾರಿಗೂ ಇಂಟ್ರೆಸ್ಟ್ ಉಳ್ದಿಲ್ಲ ಇದ್ರಾಗ. ಹಾಂ ಹಾಂ ಮೆಣಸಿನ್ಕಾಯಿ ಅದಕ್ಕ ಬೆಲೆನೇ ಇಲ್ಲ. ಹಾಂ 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 ಹಿಂಗಾಗ್ಬಿಟ್ಟು ಎಲ್ಲರೂ ಹಿಂದಕ್ಕೆ ಸರ್ಕೊಲತ್ತ. ನಾವು ಅಟ್ಟೆ ಇರ್ಬೇಕು, ಮಾಡ್ಬೇಕು, ಬಿಡ್ಬಾರ್ದು ಒಮ್ಮೆ ಅಂತ ಮಾಡ್ಬೇಕು. ಓಹೋ, ಅಂದ್ರೆ ನೀವು ಮೆಣಸಿನ್ಕಾಯಿ ಮಾಡಿದ ಅನುಭವ ಅದ? 5-6 ವರ್ಷ ಆಯ್ತು ಕಂಟಿನ್ಯೂ ಮಾಡ್ತೀನಿ ನಾನು. ಎಷ್ಟು ತೆಗಿತೀರಿ ಈಳ್ಳ ಸುಮ್ಮ ಅಂದಾಜು? ಎಕರೆಗೆ ಒಂದು 20 ಕ್ವಿಂಟಲ್ ಕಂಪಲ್ಸರಿ ಬರ್ತದೆ. ಎಕರೆಗೆ 20 ಕ್ವಿಂಟಲ್ ಆರಾಮ್ ತೆಗಿತೀರಿ ಅಂದ್ರೆ ಜಾಸ್ತಿ ಅಂದ್ರೆ ಈಗ ನೀವು ಒತ್ತು ಕೊಡೋದಂದ್ರೆ ಏನು ಜಾಸ್ತಿ ಈಗ ಹಸಿ ಮೆಣಸಿನ್ಕಾಯಿ ಒತ್ತು ಕೊಡ್ತೀರಿ ಏನು ಕೆಂಪು ಮೆಣಸಿನ್ಕಾಯಿ? ಜಾಸ್ತಿ ಅಂದ್ರೆ ಜಾಸ್ತಿ ಕೆಂಪು ಮೆಣಸಿನ್ಕಾಯಿನೇ ರೀ. ಅಂದ್ರೆ ಇವು ಹಸಿ ಮೆಣಸಿನ್ಕಾಯಿಗೆ ಅಷ್ಟು ಇದು ಆಗಲ್ಲ. ಮಣಿಪುರ್ತ ಜಾಸ್ತಿ ಏನು ಮಾಡಲ್ರಿ, ಒಂದು 1000-2000 ಅಗಿ ಹಚ್ಚಿ ಒಟ್ಟೆ ಮಣಿಪುರ್ತ. ಹಾಂ ಹಾಂ ಆಗುತ್ತೆ. ಅದಕ್ಕೇನು ಬೇರೆ ಮೆಥಡ ಏನಿಲ್ಲ, ಇದೇ ಸೇಮ್. ಹಾಂ ಹಾಂ ಅಗಿ ಇದೇ ಅಗಿನೇ? ಇದೇ ಆಗಿದೆ, ಅದು ಬೇರೆ ಆಗಿ ಬರ್ತಾವೆ 5531 ಅಂತೇಳಿ. ಹಾಂ 5531. ಹಾಂ ಹಾಂ ಅದು ಸಿಜೆಂಟಾ ಕಂಪ್ನಿದು. ಹಾಂ ಅದು ತರ್ತೀವಿ. ಹಾಂ 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 ಅಂದ್ರೆ ನೀವು ಈಗ ರೈತರಿಗೆ ಹೇಳುವಂಥ ಉದ್ದೇಶ ನೀವು ಎಷ್ಟು ನಿಮ್ಮ ಹೊಲಗಳದಾಗ ನೀವು ಅಗಿಗಳು ರೆಡಿ ಮಾಡ್ಕೋತೀರಿ ಅಷ್ಟು ಭಾಳ ಬೆಟರ್ ಅಂತೀರಿ. ಹಾಂ ಹಾಂ ಅದಕ್ಕೆ ಏನಾದರೂ ಸಿಂಪಡಣೆ ಅದು ಅಂಥದ್ದು ಏನಾರೇ? ಏನಿಲ್ಲ, ನಾರ್ಮಲ್ ಆಗಿ ಒಂದು 2 ಸಿಂಪಡಣೆ ನಡೀತಾವ ಹಾಂ ಅಷ್ಟೇ. ಏನು ನಾರ್ಮಲ್ ಇರ್ತಾವ, ಜಾಸ್ತಿ ಏನಿಲ್ಲ. ಅದೇನು ಮೇಂಟೆನೆನ್ಸ್ ಏನು ಇರೋದು? ನಮ್ಮ ಇದ್ರಲ್ಲಿ ಬೆಳೆಸಿದ್ರೆ ಮೇಂಟೆನೆನ್ಸ್ ಕಡಿಮೆ ಬರ್ತದೆ. ಹಾಂ ಒಂದು ನರ್ಸರಿದಂತ ತಗೊಬಂದು ಸೆಟ್ ಆಗತ್ತಾರ ಭಾಳ ಮೇಂಟೆನೆನ್ಸ್ ಬರ್ತದೆ. ಓಹೋ, ಯಾಕಂದ್ರೆ ಒಂದು ಈಗ ರೋಗಿ ಹೋಗಿ ಐಸಿದಾಗ ಇದು ಬಂದಾಗ ಹೆಂಗಿರ್ತದೆ, ಹಾಂ ಪೂರ ಮೆತ್ತಗಾಗಿರ್ತದೆ. ಸೊ ಇದು ನಾವು ಜನರಿಗೆ ಹೇಳಕ್ಕೆ ಹೋದ್ರೆ ಬೇರೆನೇ ತಿಳ್ಕೊಂಡಿರ್ತಾರೆ ರೀ. ಈಗ ನರ್ಸರಿ ತಂದ್ರೆ ಒಂದು ಐಸಿದಾಗ ತಂದ ಹಾಂ ಐಸಿದಾಗ ಬೆಳೆಸಂಗೆ ಅದಕ್ಕೆ ಏನು ಗೊತ್ತಿರಲ್ಲ. ಹಾಂ 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 ಎಸ್ ಸೂಪರ್ ಸರ್. ನಿಮ್ಮ ಅಭಿಪ್ರಾಯಗಳು ಕೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಸೊ ಮೋದಿ ಕೇರ್ ನಾವು ಯಾಕೆ ಈ ಪ್ಲ್ಯಾನನ್ನು ನಾವು ಮಾಡ್ತೀವಪ್ಪ ಅಂತಂದ್ರೆ ಒಬ್ಬ ಬೆಸ್ಟ್ ಫಾರ್ಮರ್ ಸಿಕ್ಕರಪ್ಪ ಅಂತಂದ್ರೆ ಸಾವಯವ ಯಾವ ಮಟ್ಟಿಗೆ ಬೆಳೀತದೆ ಸರ್. ಪ್ರತಿಯೊಂದು ಹಳ್ಳಿ ಒಳಗೆ ಸಾವಯವ ಮಾಡುವಂಥ ರೈತರು ಅದಾರ, ಬಟ್ ನಾವು ಹುಡುಕಾಟ ಮಾಡ್ಬೇಕಷ್ಟೇ. ಆ ಹುಡುಕಾಟಕ್ಕೆ ತಕ್ಕ ಫಲ ಸಾಕಷ್ಟು ಕಡೆ ಅದ, ನೋಡ್ಬೋದು ನೀವು ಅವ್ರು ಮಾಡಿರುವಂಥ ಫಲ. ಇದು ಶೇಂಗಾದ ಬೆಳೆ ನೋಡ್ರಿ, ಇದು ನಾವು ಮಾಡಿದ್ದೀವಿ ಇದು ಪ್ಲಾಟ. ಆ ಕಡೆ ಮುಂದೆ ಉಳ್ಳಾಗಡ್ಡಿ ಅದ, ಅಲ್ಲಿ ಹತ್ತಿ, ಈ ಕಡೆ ಮೆಕ್ಕೆಜೋಳ ನೋಡ್ರಿ ಹೆಂಗೆ ಪೂರ ಕಂಪ್ಲೀಟ್. ಸೊ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಓನ್ ಎಫರ್ಟ್ಸ್ ಕಂಪ್ಲೀಟ್ ಫ್ಯಾಮ್ಲಿ, ಇದು ಪ್ರತಿಯೊಬ್ಬರು ಕುಟುಂಬದವರು ಸೇರಿ ಮಾಡ್ಲಾಗತ್ತಾರೆ ಇದು. ಇಲ್ಲಿ ಯಾರು ಆಳಿಲ್ಲ ಕಾಳಿಲ್ಲ, ಅವರೇ ಮನೆಯವರೇ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಕೂಡ ಅವರೇ ಮಾಡ್ಲಾಗತ್ತಾರೆ. ಸೊ ಥ್ಯಾಂಕ್ ಯು ಮಲ್ಲಿನಾಥ್ ಸರ್. ಥ್ಯಾಂಕ್ಸ್.